ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ದೀಪಾವಳಿಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿವೆ. ದೀಪಾವಳಿಯ ಈ ಒಂದು ಶುಭ ಸಂದರ್ಭದಲ್ಲಿ ಉಪವಾಸ ಮಾಡುವುದರಿಂದ ಸಿಗುವ ಲಾಭಗಳೇನು? ಉಪವಾಸವನ್ನ ಆಚರಿಸುವಂತ ಸಂದರ್ಭದಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು? ಹಾಗೆಯೇ ಉಪವಾಸ ಮಾಡೋದ್ರಿಂದ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಎಷ್ಟೆಲ್ಲ ಲಾಭಗಳು ದೊರೆತು ಹೋಗುತ್ತೆ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಪುರಾಣಗಳ ಪ್ರಕಾರ ಉಪವಾಸ ಮಾಡುವುದರಿಂದ ದೇವರ ಅನುಗ್ರಹ ಶೀಘ್ರವಾಗಿ ದೊರೆಯುತ್ತೆ ಅಂತ ನಂಬಿಕೆ ಸ್ನೇಹಿತರೆ. ಹಾಗಾಗಿ ಕೆಲವೊಂದು ಪೂಜೆ ಪುನಸ್ಕಾರ ವ್ರತಗಳ ಸಂದರ್ಭದಲ್ಲಿ ನಾವು ಉಪವಾಸವನ್ನ ಮಾಡ್ತೀವಿ ಸ್ನೇಹಿತರೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೀಪಾವಳಿ ಹಬ್ಬ ಅಂದ್ರೆ 5 ದಿನನೂ ಕೂಡ ಸಡಗರ ಸಂಭ್ರಮದಿಂದ ಆಚರಿಸುವಂತ ಒಂದು ಬೆಳಕಿನ ಹಬ್ಬ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಧನ ತ್ರಯೋದಶಿಯಿಂದ ಬಲಿಪಾಂಡಮೆವರೆಗೂ ಒಂದಲ್ಲ ಒಂದು ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತೀವಿ. ಅದರಲ್ಲಿ ವಿಶೇಷವಾಗಿ ಧನ ತ್ರಯೋದಶಿ ಅಥವಾ ಧನ್ತೆರಸ್, ನರಕ ಚತುರ್ದಶಿ, ದೀಪಾವಳಿ, ಲಕ್ಷ್ಮೀ ಪೂಜೆ, ಧನಲಕ್ಷ್ಮಿ ಪೂಜೆ, ಕುಬೇರ ಪೂಜೆ ಇನ್ನಿತರ ಹಲವಾರು ವಿಶೇಷವಾದ ಪೂಜೆಗಳನ್ನ ಮಾಡ್ತೀವಿ. ಇಷ್ಟೆಲ್ಲಾ ಪೂಜೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ಇಷ್ಟೊಂದು ವಿಶೇಷತೆಯನ್ನ ಹೊಂದಿರುವಂತ ಬೆಳಕಿನ ಹಬ್ಬ ದೀಪಾವಳಿಯಲ್ಲಿ ನಾವು ಉಪವಾಸವನ್ನ ಮಾಡೋದ್ರಿಂದ ನಮ್ಗೆ ಪೂಜೆಯ ಫಲ ದುಪ್ಪಟ್ಟು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಿದ್ರೆ ದೀಪಾವಳಿಗೆ ಉಪವಾಸ ಮಾಡುವಾಗ ನಾವು ಕೆಲವೊಂದಷ್ಟು ತಪ್ಪುಗಳನ್ನ ಮಾಡಬಾರ್ದು. ಅದೇ ರೀತಿ ಕೆಲವೊಂದಷ್ಟು ನಿಯಮಗಳನ್ನ ನಾವು ಅನುಸರಣೆ ಮಾಡಿದ್ರೆ ಆದ್ರೆ ಪೂಜೆಯ ಫಲ ನಮ್ಗೆ ಸಂಪೂರ್ಣವಾಗಿ ದೊರೀತಾ ಹೋಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಉಪವಾಸ ಮಾಡುವಾಗ ಯಾವೆಲ್ಲ ತಪ್ಪುಗಳನ್ನ ಮಾಡಬಾರ್ದು, ಯಾವ ನಿಯಮಗಳನ್ನ ಅನುಸರಣೆಯನ್ನ ಮಾಡಬೇಕು ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ಹೇಳೋದಾದ್ರೆ ತುಂಬಾನೇ ಸರ್ವೇ ಸಾಮಾನ್ಯವಾಗಿ ಆಗುವಂತ ಸಮಸ್ಯೆ ಅಂದ್ರೆ ಹೆಣ್ಣು ಮಕ್ಕಳಲ್ಲಿ ಕಾಣುವ ಋತುಚಕ್ರದ ಸಮಸ್ಯೆ. ಯಾರೆಲ್ಲ ಹೆಣ್ಣು ಮಕ್ಕಳು ಈ ಒಂದು ದೀಪಾವಳಿ ಸಮಯದಲ್ಲಿ ಋತುಚಕ್ರ ಆಗ್ತಾರೋ ಅಂತವರು ಈ ಒಂದು ಹಬ್ಬಗಳನ್ನ ಆಚರಣೆಯನ್ನ ಮಾಡಬಾರ್ದು, ಜೊತೆಗೆ ಉಪವಾಸವನ್ನು ಕೂಡ ಇರಲೇಬಾರ್ದು ಅಂತ ಹೇಳ್ತಾರೆ. ಮತ್ತೆ ಎರಡನೇದಾಗಿ ಸಂಕಲ್ಪದಿಂದ ಉಪವಾಸ ವ್ರತವನ್ನ ಆಚರಿಸಬೇಕು. ಉಪವಾಸ ಸಂಕಲ್ಪವನ್ನ ಬ್ರಹ್ಮ ಮುಹೂರ್ತದಲ್ಲೇ ತೆಗೆದುಕೊಳ್ಬೇಕು. ಉಪವಾಸ ವ್ರತ ಮಾಡುವ ದಿನ ತಲೆಗೆ ಸ್ನಾನವನ್ನ ತಪ್ಪಲೆ ಮಾಡಲೇಬೇಕಾಗುತ್ತೆ. ಉಪವಾಸ ಮಾಡುವವರು ನಿರ್ಜಲವಾದ ಉಪವಾಸವನ್ನ ಮಾಡ್ಬೇಕು, ಅಂದ್ರೆ ಏನನ್ನೂ ಸೇವಿಸಬಾರ್ದು. ಆ ರೀತಿಯಾಗಿ ನಾವು ಉಪವಾಸವನ್ನ ಮಾಡ್ಬೇಕು. ಈ ರೀತಿ ಮಾಡುವ ಉಪವಾಸ ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಇನ್ನು ಉಪವಾಸದ ದಿನದಂದು ನಕಾರಾತ್ಮಕ ಯೋಚನೆಯನ್ನ ನಾವು ಮಾಡಬಾರ್ದು. ಮಂತ್ರಗಳನ್ನ ಪಠನೆಯನ್ನ ಮಾಡ್ಬೇಕು. ಪ್ರಾರ್ಥನೆ, ಶುದ್ಧವಾದ ಮಾತು, ಶಾಂತಿಯಿಂದ ಇರ್ಬೇಕಾಗುತ್ತೆ ಸ್ನೇಹಿತರೆ. ಜೊತೆಗೆ ಬೇರೆಯವರ ಬಗ್ಗೆ ನಾವು ಕೆಟ್ಟದಾಗಿ ಮಾತನಾಡೋದೇ ಆಗಿರ್ಲಿ, ಚಿಂತೆಯನ್ನ ಮಾಡೋದೇ ಆಗಿರ್ಲಿ, ಮತ್ತೆ ಬೇರೆಯವ್ರ ಜೊತೆ ಜಗಳ ಮಾಡೋದೇ ಆಗಿರ್ಲಿ, ಅಸೂಯೆ ಪಡುವುದನ್ನ ನಾವು ಮಾಡಲೇಬಾರ್ದು. ಇನ್ನೊಂದು ಬಹಳ ಮುಖ್ಯವಾಗಿ ಹೇಳೋದಾದ್ರೆ ಉಪವಾಸ ಮಾಡುವ ದಿನ ಮಧ್ಯಾಹ್ನದ ಸಮಯದಲ್ಲಿ ನಾವು ನಿದ್ರೆಯನ್ನ ಮಾಡಬಾರ್ದು. ಜೊತೆಗೆ ಉಪವಾಸವನ್ನ ಮಾಡುವಂತ ಸಂದರ್ಭದಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ದೈಹಿಕ ಸಂಪರ್ಕವನ್ನ ಹೊಂದಬಾರ್ದು. ಅಂದ್ರೆ ಬ್ರಹ್ಮಚರ್ಯವನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು. ಜೊತೆಗೆ ನಾವು ಉಪವಾಸವನ್ನ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಾಸಿಗೆ ಮೇಲೆ ನಾವು ಮಲಗಬಾರ್ದು. ಚಾಪೆಯನ್ನ ಹಾಸ್ಕೊಂಡು ಅದ್ರಲ್ಲೂ ಕೂಡ ಸ್ವಚ್ಛವಾಗಿರುವಂತ ತೊಳೆದಿರುವಂತ ಚಾಪೆ ಮೇಲೆ ಮಲಗಬೇಕಾಗುತ್ತೆ. ಉಪವಾಸವನ್ನ ಮಾಡುವಂತ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಾಂಸಾಹಾರ, ಧೂಮಪಾನವನ್ನ ನಾವು ಮಾಡಲೇಬಾರ್ದು. ಹಾಗೆ ಮದ್ಯ ಸೇವನೆ ಕೂಡ ನಿಷಿದ್ಧ ಆಗಿರುತ್ತೆ ಸ್ನೇಹಿತರೆ. ಹಾಗೇನೆ ಈರುಳ್ಳಿ, ಬೆಳ್ಳುಳ್ಳಿ, ತಾಮಸಿಕ ಆಹಾರಗಳಿಂದ ನಾವು ದೂರ ಇರಬೇಕಾಗುತ್ತೆ. ಇಷ್ಟು ನಿಯಮಗಳನ್ನ ದೀಪಾವಳಿಯಲ್ಲಿ ಯಾರೆಲ್ಲ ಉಪವಾಸವನ್ನ ಮಾಡ್ತಿರ್ತಾರೋ ತಪ್ಪದಲ್ಲೇ ಅನುಸರಿಸಲೇಬೇಕಾಗುತ್ತೆ ಸ್ನೇಹಿತರೆ. ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.